ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಬೋತ್ SLC ಎಕ್ಸಾಮ್ 2024 SLC ಎಕ್ಸಾಮ್ 2 ಪೇಪರ್ ಹಾಕ್ತಿದ್ದೀನಿ. ಸೊ ಮೊದಲಿಗೆ ನಾನು ಹೇಳಿದಂಗೆ ನಿಮಗೆ SLC 1 ಎಕ್ಸಾಮ್ ಮತ್ತು 2 ಎಕ್ಸಾಮ್ ಟೋಟಲ್ 2024 3 ಎಕ್ಸಾಮ್ ನಡೆದಿತ್ತು. ಅದರಲ್ಲಿ ನಾನು 2 ಮಾಡಲ್ ಕ್ವಶನ್ ಪೇಪರ್ ಅಂದರೆ ಒಂದು ಆ್ಯನ್ಯುವಲ್ ಪೇಪರು ವಿತ್ ಕೀ ಆನ್ಸರ್ಸ್ ಕೊಡ್ತಾಯಿದ್ದೀನಿ. ಮೊದಲಿಗೆ ಇವೆರಡು ಪೇಪರ್ಗಳನ್ನ ಚೆನ್ನಾಗಿ ಪ್ರಿಪೇರ್ ಆಗಿ ನೀವು ಆಮೇಲೆ ನೆಕ್ಸ್ಟು ನಾವು ಲೆಸನ್ ವೈಸ್ ಇಂಪಾರ್ಟೆಂಟ್ ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು SLC 2024 ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಪೇಪರ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ನೀವು ಇವತ್ತು ಅಬ್ಸರ್ವ್ ಮಾಡಿರೋಂಗೆ ಇವತ್ತು ಇಂಗ್ಲೀಷು ಆಲ್ಮೋಸ್ಟ್ ಅಲ್ಲಿಂದ ರಿಪೀಟ್ ಆಗಿತ್ತು ಸ್ಟೂಡೆಂಟ್ಸ್, ಅದಕ್ಕಾಗಿ ಹೇಳ್ತಾ ಇರೋದು. ಬನ್ನಿ ನೋಡೋಣ. ಮೊದಲಿಗೆ ನೋಡಿ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಬೋತ್ ಇದೆ. ಮೊದಲು ಕನ್ನಡ ತೋರಿಸ್ತೀನಿ, ಆಮೇಲೆ ಇಂಗ್ಲೀಷ್ ತೋರಿಸ್ತೀನಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ ಡಿಯರ್ ಸ್ಟೂಡೆಂಟ್ಸ್, ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ನಾದರೂ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಇವು ಜಸ್ಟ್ ನಿಮ್ಮ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಒಂದು ಎಕ್ಸಾಮ್ಗೆ ಈ ಕ್ವಶನ್ಸು ಇಂಪಾರ್ಟೆಂಟ್ ಆಗಿರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನಾನು ಈ ಪೇಪರ್ಸ್ ನಿಮಗೆ ಮೊದಲು ಕೊಡ್ತಾಯಿದ್ದೀನಿ. ನಾನು ದಯವಿಟ್ಟು ಇದ್ದವರು ಇದನ್ನು ಓದ್ಕೊಳ್ಳಿ. ಈ 4 ಮಾಡಲ್ ಕ್ವಶನ್ ಪೇಪರ್ಸು ಅಟ್ ದ ಸೇಮ್ ಟೈಮ್ ಇದೊಂದು ಯಾವುದು 2024 ಎಕ್ಸಾಮ್ 3 ಏನು ನಡೀತು ಅದರಲ್ಲಿ 2 ಪೇಪರ್ಸ್ ಓದ್ಕೊಳ್ಳಿ ಸಾಕು. ಲೆಸನ್ ವೈಸು ನಾನು ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ, ಯಾಕಂದರೆ ರೆಡಿ ಮಾಡಬೇಕಲ್ಲ, ಸಮಯ ಹಿಡಿಯುತ್ತೆ. ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ. ಹಿಂಗೆ ಕೇಳಿಸ್ತಾ ಇರೋ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಇದರ ಕೀ ಆನ್ಸರ್ಸ್ ಕೊಡ್ತೀನಿ ಇವಾಗ ನಿಮಗೆ. ಅದು ಕೀ ಆನ್ಸರ್ ಕೊಡೋ ಮುಂಚೆ ನೋಡಿ, ಡೈರೆಕ್ಟಾಗಿ ಕನ್ನಡ ಇಂಗ್ಲೀಷ್ ಎರಡು ಫಸ್ಟೇ ಕೊಟ್ಬಿಡ್ತೀನಿ ನಿಮಗೆ. ದ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ವಾಸ್ ಇಂಪ್ಲಿಮೆಂಟೆಡ್ ಬೈ ದ ಮೇನ್ ರೀಸನ್ ಫಾರ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ವಾಸ್ ಡ್ಯಾಶ್. ನೋಡ್ಕೊಂಡು ಹೋಗಿ ಕೀ ಆನ್ಸರ್ಸ್ ಒಟ್ಟಿಗೆ ಕೊಡ್ತೀನಿ ನಿಮಗೆ, ಕನ್ನಡ ಆ್ಯಂಡ್ ಇಂಗ್ಲೀಷು. ನೋಡ್ಕೊಳ್ಳಿ, ಇದು ಪೇಪರ್ 2 ಸೇಮೇ. ಇವಾಗ ಏನು ನಾನು ಕನ್ನಡ ಕೊಟ್ಟಿನೋ ಅದೇ ಇದು ಇಂಗ್ಲೀಷಲ್ಲಿ, ಇದು ಇಂಗ್ಲೀಷ್ ವರ್ಷನ್ನು. ಇವಾಗ ಇದಕ್ಕೆ ಕೀ ಆನ್ಸರ್ಸ್ ಕೊಡ್ತೀನಿ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಬೋತ್ಗೆ. ಡಿ ಸ್ಟೂಡೆಂಟ್ಸ್ ನೋಡ್ತಾ ಇರ್ಬೋದು, ಇದು ಕೀ ಆನ್ಸರ್ಸ್ ಆಗಿರುತ್ತೆ. ನೋಡಿ, ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದವರು ಯಾರಂದರೆ ಕಾರ್ನ್ವಾಲಿಸ್. ನೋಡ್ತಾ ಹೋಗಿ, ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತೀನಿ ಡಿಯರ್ ಸ್ಟೂಡೆಂಟ್ಸ್, ಯಾಕಂದರೆ ತುಂಬ ಟೈಮ್ ಹೋಗುತ್ತೆ. ಅದಕ್ಕೋಸ್ಕರ ಜಸ್ಟ್ ನೀವು ನೋಡ್ಕೊಳ್ಳಿ, ನಿಮ್ಮ ಒಂದು ಎಕ್ಸಾಮ್ಗೆ ಒಂದು ಇಂಪಾರ್ಟೆಂಟ್ ಆಗುತ್ತೆ ಇವು. ಜಸ್ಟ್ ನೋಡ್ಕೊಳ್ಳಿ, ನಿಮ್ಮ ಹತ್ರ ನೋಟ್ಸ್ ಇರುತ್ತೆ ಆಲ್ರೆಡಿ, ಇಂಥವು ಟಿಕ್ ಮಾಡ್ಕೊಳ್ಳಿ ಕ್ವಶನ್ಗಳು. ನಾನು ರೆಫರ್ ಮಾಡಿದ್ದೆ ಒಂದು ರಿಪೀಟೆಡ್ ಕ್ವಶನ್ಸ್ ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ನನ್ನ ಹತ್ರ ಇದು ಮೈಕ್ ಪ್ರಾಬ್ಲಮ್ ಇದೆ, ಸೊ ಅದಕ್ಕಾಗಿ ಕೇಳಿಸ್ತಾ ಇರಲಿಲ್ಲ ಅಂದರೆ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ.
ಇದು ನಿಮ್ಮ ಹತ್ರ ಆಲ್ರೆಡಿ ಆನ್ಸರ್ಸ್ ಇರುತ್ತೆ ಸ್ಟೂಡೆಂಟ್ಸ್, ನೀವು ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಇಂಗ್ಲೀಷ್ ವರ್ಷನ್ ಆನ್ಸರ್ಸ್ ಕೊಡ್ತೀನಿ ನೋಡಿ. ಇಂಗ್ಲೀಷ್ ವರ್ಷನ್ ನೋಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ. ಇದಕ್ಕೂ ಮುನ್ನಾಡಿ ಸ್ಟೂಡೆಂಟ್ಸ್ ಸ್ವಲ್ಪ ವಿಡಿಯೋನ ನೀವು ಸ್ವಲ್ಪ ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, 0.5 ಅದರಲ್ಲಿ, ಯಾಕಂದರೆ ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತಾಯಿದ್ದೀನಿ ಸ್ಟೂಡೆಂಟ್ಸ್, ಅದಕ್ಕೋಸ್ಕರ. ಸೇಮ್ ಇದೆ ಕನ್ನಡ ಮೀಡಿಯಮ್ಗೆ ಹೆಂಗಿದೆಯೋ ನಿಮಗೂ ಸೇಮ್ ಅದೇ ಆನ್ಸರ್ಸು, ಜಸ್ಟ್ ನಿಮಗೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಅಷ್ಟೇ. ಈ 2 ಪೇಪರ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಮುಂದೆ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೆಸನ್ ವೈಸ್ ಕೊಡ್ತೀನಿ ನಿಮಗೆ. ಇವಾಗ ನಾನು ಲೆಸನ್ ವೈಸ್ ಕೊಡ್ತೀನಿ. ಇದಾದಮೇಲೆ ಯಾವ್ಯಾವ ಲೆಸನಿಂದ ಯಾವ್ಯಾವ ಕ್ವಶನ್ ಓದ್ಕೊಬೋದು ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೆ ನಿಮ್ಮ ಒಂದು ರೆಫರೆನ್ಸ್ಗೆ ಜಸ್ಟ್ ಈ 1-2 ಪೇಪರ್ ಇರಲಿ ಅಂತ ನಿಮಗೆ ಕೊಟ್ಟಿದ್ದೀನಿ ನಾನು. 2 ಪೇಪರ್ನ ಇಟ್ಕೊಳ್ಳಿ. ನಾನು ಹೇಳೋದು ನಿಮ್ಗೆ ಏನಂದರೆ, ನಾನು ರೆಫರ್ ಮಾಡೋದಂದರೆ ನಿಮಗೆ ಓಲ್ಡ್ ಕ್ವಶನ್ ಪೇಪರು, ಮಾಡಲ್ ಕ್ವಶನ್ ಪೇಪರೇ ಜಾಸ್ತಿ ನೀವೊಂದು ಕಾನ್ಸಂಟ್ರೇಷನ್ ಕೊಡಲೇಬೇಕು. ಯಾಕಂದರೆ ರಿಪೀಟೆಡ್ ಕ್ವಶನ್ನೇ ಬರುತ್ತೆ, ಅದಂತೂ ಕನ್ಫರ್ಮ್ ಡಿ ಸ್ಟೂಡೆಂಟ್ಸ್. ಅದಕ್ಕೆ ನಾನು ಹೇಳೋದು ನಿಮಗೆ, ಯಾಕಂದರೆ ಪ್ರತಿ ವರ್ಷ ಇಂಪಾರ್ಟೆಂಟ್ ಇರೋ ರಿಪೀಟೆಡ್ ಕ್ವಶನ್ಸೇ ತೆಗಿತಿರ್ತಾರೆ. ಅದಕ್ಕೋಸ್ಕರನೇ ಹೇಳೋದು, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಅವರು ಕೊಡಲೇಬೇಕಾಗಿರುತ್ತೆ ರಿಪೀಟೆಡ್ ಕ್ವಶನ್. ಅದಕ್ಕಾಗಿ ಏನು 4 ಮಾಡಲ್ ಕ್ವಶನ್ ಪೇಪರ್ ಇದೆ ಅದನ್ನು ನೋಡ್ಕೊಳ್ಳಿ. 2024 1, 2, 3 3 ಎಕ್ಸಾಮ್ ಆಗಿದೆ, ಅದರಲ್ಲಿ 1-2 ಪೇಪರ್ ನೋಡ್ಕೊಳ್ಳಿ ಸಾಕು. ನೋಡ್ಕೊಂಡ್ಮೇಲೆ ಬೇಕಾದ್ರೆ ಲೆಸನ್ ವೈಸ್ ಏನಾದರೂ ಇನ್ನೂ ಜಾಸ್ತಿ ಸ್ಕೋರಿಂಗ್ ಮಾಡಬೇಕಂತಂದರೆ ಅವಾಗ ಅದು ನೋಡಿಕೊಂಡ್ರೆ ಆಗುತ್ತೆ ಡಿ ಸ್ಟೂಡೆಂಟ್ಸ್. ಅದಕ್ಕಾಗಿ ನೋಡಿದ್ರಲ್ಲ, ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.